ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ. ಬನ್ನಿ, ಈ ದಿನ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನ ತರಗತಿಯಲ್ಲಿ ಮೊದಲನೇ ಪಾಠ ಆಗಿರುವಂತಹ ಇತಿಹಾಸದಲ್ಲಿ ಬರುವಂತಹ ಮೊದಲನೇ ಪಾಠ ಭಾರತ ನಮ್ಮ ಹೆಮ್ಮೆ. ಈ ಒಂದು ಪಾಠದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಾನು ಪಠ್ಯ ಪುಸ್ತಕದ ಸ್ಕ್ರೀನ್ ಅನ್ನ ಪ್ರೆಸೆಂಟ್ ಮಾಡ್ತಾ ನಿಮ್ಗೆ ಪಾಠವನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ, ಬನ್ನಿ ಈಗ ಒಂದು ಮೊದಲನೇ ಪಾಠ ಆಗಿರುವಂತ ಭಾರತ ನಮ್ಮ ಹೆಮ್ಮೆ ಈ ಒಂದು ಪಾಠದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಾನೀಗ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೆ. ಈ ಒಂದು ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಪಾಠವನ್ನ ಶುರು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಏನಂದ್ರೆ ಪಾಠವನ್ನ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಸ್ಕ್ರೀನ್ ಅಂದ್ರೆ ಪಠ್ಯ ಪುಸ್ತಕವನ್ನ ತೋರಿಸ್ತಾ ಈ ರೀತಿಯಾಗಿ ಪಾಠ ಮಾಡೋದ್ರಿಂದ ನಿಮ್ಗೂ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಭಾವನೆ. ಹಾಗಾಗಿ ನಾನು ಈ ಒಂದು ಪಾಠವನ್ನ ಈ ರೀತಿಯಾಗಿ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ನಮ್ಮ ಒಂದು ಅಧ್ಯಾಯ ಇರುವಂತದ್ದು ಮೊದಲನೇ ಅಧ್ಯಾಯ ಭಾರತ ನಮ್ಮ ಹೆಮ್ಮೆ. ಈ ಒಂದು ಪಾಠದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಪಾಠದ ಪರಿಚಯವನ್ನ ನೋಡ್ತಾ ಹೋಗೋಣ. ಇಲ್ಲಿ ನಾನು ಪಾಯಿಂಟ್ಸ್ ಅನ್ನ ಮಾಡಿದ್ದೀನಿ. ಯಾವ ರೀತಿ ಅಂದ್ರೆ ಈ ಒಂದು ಪಾಠದ ಪರಿಚಯದಲ್ಲಿ ಯಾವ್ಯಾವ ಅಂಶಗಳನ್ನ ನಾವು ನೋಡ್ಬೋದು ಅನ್ನುವಂಥದ್ದು. ಅಂದ್ರೆ ಈ ಒಂದು ಪಾಠದಲ್ಲಿ ನಾವು ಏನೆಲ್ಲ ಅಂಶಗಳನ್ನ ತಿಳ್ಕೊಳ್ತೀವಿ, ಈ ಒಂದು ಪಾಠದಿಂದ ತಿಳ್ಕೊಳ್ತೀವಿ ಅನ್ನೋದನ್ನ ನಾವು ಗಮನಿಸಬಹುದು. ದೇಶದ ಹಿರಿಮೆ ಗರಿಮೆಗಳ ಬಗ್ಗೆ ಅರಿವು ಮೂಡಿಸುವುದು ಶಿಕ್ಷಣದ ಒಂದು ಅತ್ಯವಶ್ಯ ಆಯಾಮ. ಇಂತಹ ಅರಿವು ವಿದ್ಯಾರ್ಥಿಗಳಲ್ಲಿ ದೇಶದ ಕುರಿತು ಹೆಮ್ಮೆ ಗೌರವವನ್ನ ಮೂಡಿಸುವುದರೊಂದಿಗೆ ಭಾವನಾತ್ಮಕ ಏಕತೆಯನ್ನ ತರಬಲ್ಲದು. ಇದನ್ನ ಗಮನದಲ್ಲಿರಿಸಿಕೊಂಡ್ಬಿಟ್ಟು ಭಾರತೀಯರು ವಿವಿಧ ಕ್ಷೇತ್ರಗಳಲ್ಲಿ ನೀಡಿರುವಂತಹ ಕೊಡುಗೆಗಳು ಮತ್ತು ಎತ್ತಿ ಹಿಡಿದಿರುವಂತಹ ಸರ್ವಕಾಲಿಕ ಮೌಲ್ಯಗಳನ್ನ ಕುರಿತು ಈ ಒಂದು ಪಾಠದಲ್ಲಿ ನಾವು ಪರಿಚಯಿಸಬಹುದು ಅನ್ನೋದನ್ನ ಗಮನಿಸ್ಬೇಕು. ಈ ಒಂದು ಪಾಠದಲ್ಲಿ ದೇಶದ ಹಿರಿಮೆ ಮತ್ತು ಗರಿಮೆಗಳ ಬಗ್ಗೆ ತಿಳಿಸ್ಕೊಡುತ್ತೆ. ಜೊತೆಗೆ ವಿದ್ಯಾರ್ಥಿಗಳಲ್ಲಿ ದೇಶದ ಕುರಿತಾಗಿರುವಂತಹ ಹೆಮ್ಮೆ ಮತ್ತು ಗೌರವ ಭಾವನೆಯನ್ನ ಮೂಡಿಸೋದು. ಯಾವ ರೀತಿ ಇರಬೇಕು ದೇಶದ ಬಗ್ಗೆ ಗೌರವ ಮತ್ತು ಹೆಮ್ಮೆಯ ಭಾವನೆ ಅಂದ್ರೆ ಭಾವನಾತ್ಮಕವಾಗಿ ಏಕತೆಯನ್ನ ಸೃಷ್ಟಿ ಮಾಡುವಂಥದ್ದು. ಇಲ್ಲಿ ನೋಡಿ, ಭಾವನಾತ್ಮಕವಾಗಿ ಏಕತೆಯನ್ನ ತರುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಈ ಒಂದು ಪಾಠದ ಮೂಲಕ. ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ನೀಡಿರುವಂತಹ ಕೊಡುಗೆಗಳು ಮತ್ತು ಎತ್ತಿ ಹಿಡಿದಿರುವಂತಹ ಸರ್ವಕಾಲಿಕ ಮೌಲ್ಯಗಳ ಬಗ್ಗೆ ಕೂಡ ಈ ಒಂದು ಪಾಠದಲ್ಲಿ ನಾವು ತಿಳ್ಕೊಳ್ಬಹುದು. ಜೊತೆಗೆ ಈ ಒಂದು ಪಾಠದಿಂದ ಮಗುವಿನಲ್ಲಿ ಯಾವ್ಯಾವ ಸಾಮರ್ಥ್ಯಗಳು ವೃದ್ಧಿ ಆಗುತ್ತೆ ಎನ್ನುವಂಥದ್ದು, ಅಂದ್ರೆ ಯಾವ್ಯಾವ ಸಾಮರ್ಥ್ಯಗಳನ್ನ ಬೆಳೆಸುವಂತ ಉದ್ದೇಶದಿಂದ ಈ ಒಂದು ಪಾಠವನ್ನ ನಿಗದಿಪಡಿಸಿದೆ ಎನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೇಕು. ಆಧುನಿಕ ಕಾಲದಲ್ಲಿ ಭಾರತದ ಭವ್ಯತೆಯನ್ನ ಇನ್ನಿತರ ಜನಾಂಗಗಳು ತಿಳಿಯುವಂತಾಗಲು ಯುರೋಪಿನ ವಿದ್ವಾಂಸರು ಹೇಗೆ ಕಾರಣರಾದ್ರು ಎಂಬುದನ್ನ ಈ ಒಂದು ಪಾಠದಲ್ಲಿ ತಿಳ್ಕೊಳ್ಬಹುದು. ಸಾಮರ್ಥ್ಯವನ್ನ ಪಡ್ಕೋತಾರೆ. ಜೊತೆಗೆ ಜ್ಞಾನ ವಿಜ್ಞಾನ ಮತ್ತಿತರ ಒಂದು ಕ್ಷೇತ್ರಗಳಲ್ಲಿ ಭಾರತೀಯರು ಮಾಡಿರುವಂತಹ ಸಾಧನೆಗಳನ್ನ ತಿಳಿದು ದೇಶದ ಬಗ್ಗೆ ಹೆಮ್ಮೆ ಪಡುವಂತ ಒಂದು ವಿಚಾರವನ್ನ ತಿಳ್ಕೊಳ್ಬಹುದು. ಜೊತೆಗೆ ಭಾರತೀಯರು ವಿಶ್ವ ನಾಗರಿಕತೆಗೆ ಕೊಟ್ಟಿರುವಂತಹ ಸರ್ವಕಾಲಿಕ ಮೌಲ್ಯಗಳನ್ನ ಗುರುತಿಸಿ ಪ್ರಚಲಿತ ಸನ್ನಿವೇಶದಲ್ಲಿ ಮಾನವ ಕುಲಕ್ಕೆ ಇವೆಷ್ಟು ಸಂಗತವಾಗಿವೆ ಎಂಬುದನ್ನ ಕೂಡ ಅರ್ಥೈಸ್ಕೊಳ್ಬಹುದು ಎನ್ನುವಂಥದ್ದನ್ನ ವಿಚಾರವನ್ನ ಅಲ್ಲಿ ಸಾಮರ್ಥ್ಯವನ್ನ ಗಳಿಸ್ಕೊಳ್ತಾರೆ ಎನ್ನುವಂಥದ್ದು. ಜೊತೆಗೆ ಇಲ್ಲಿ ಬನ್ನಿ ಈ ಒಂದು ಪಾಠದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಪಾಠ ಪ್ರವೇಶವನ್ನ ಯಾವ ರೀತಿ ಶುರು ಮಾಡ್ತಾ ಇದ್ದಾರೆ ನೋಡಿ. ಮೇಡಮ್, ನಾವೇಕೆ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು? ಇದು ಸತೀಶನ ಸಹಜ ಪ್ರಶ್ನೆ. ಇದಕ್ಕೆ ಶಿಕ್ಷಕಿ ವಿವರವಾಗಿಯೇ ಉತ್ತರ ನೀಡಿದರು. ನೋಡಿ, ಇಲ್ಲಿ ಸತೀಶ್ ಎನ್ನುವಂತ ಒಂದು ವಿದ್ಯಾರ್ಥಿ ಏನ್ ಮಾಡ್ತಾ ಇದ್ದಾನೆ, ತಮ್ಮ ಶಿಕ್ಷಕಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಯಾವ ರೀತಿಯಾಗಿ ಅಂದ್ರೆ, ನಾವೇಕೆ ದೇಶದ ಬಗ್ಗೆ ಹೆಮ್ಮೆ ಪಡ್ಬೇಕು ಎನ್ನುವಂತ ಒಂದು ಸಹಜವಾದಂತ ಪ್ರಶ್ನೆ. ಆ ಒಂದು ಪ್ರಶ್ನೆಗೆ ದೀರ್ಘವಾದಂತ ಅಂದ್ರೆ ವಿವರವಾದಂತ ಉತ್ತರವನ್ನ ಕೊಡ್ತಾರೆ ಶಿಕ್ಷಕಿ. ಇಲ್ಲಿ ನೋಡ್ತಾ ಹೋಗೋಣ. ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸೆ. ತಾಯಿ ಹಾಗೂ ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅಲ್ವಾ. ತಾಯಿ ಮತ್ತು ತಾಯ್ನಾಡು ಏನಾಗಿದೆ, ಸ್ವರ್ಗಕ್ಕಿಂತಲೂ ಮಿಗಿಲಾಗಿದೆ ಅನ್ನೋದನ್ನ ಮಾತನ್ನ ಹೇಳ್ತಾ, ಭಾರತವು ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಮಾತೃ ದೇವತೆಯ ಆರಾಧನೆ ಇತ್ತು. ಅಂದ್ರೆ ಭಾರತವು ಸೇರಿದಂತೆ ಅಂದ್ರೆ ಅನೇಕ ಪುರಾತನ ನಾಗರಿಕತೆಗಳನ್ನ ನೋಡ್ಬೋದು ನಾವು. ಅಲ್ಲಿ ಮಾತೃ ದೇವತೆಯ ಬಗ್ಗೆ ಒಂದು ಆರಾಧನೆ ಕೂಡ ಇತ್ತು. ಅಂದ್ರೆ ಎಲ್ಲಾ ಮಾತೃಗಳನ್ನ ಅಂದ್ರೆ ಮಾತೆಯರನ್ನ ತಾಯಿಯನ್ನ ಪೂಜಿಸುವಂತ ಒಂದು ಪ್ರವೃತ್ತಿ ಇತ್ತು ಅನ್ನುವಂಥದ್ದನ್ನ ಗಮನಿಸ್ಬೇಕು.
ಇಲ್ಲಿ ನೋಡಿ, ಅಲೆಮಾರಿ ಜೀವನ ನಡೆಸುತ್ತಿದ್ದಂತ ಆದಿ ಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಆರಂಭವಾಯಿತು. ಅಂದ್ರೆ ಮಾನವ ಅಲೆಮಾರಿ ಜೀವನದಿಂದ ಏನ್ ಮಾಡ್ತಾ ನಡೆಸುತ್ತಿದ್ದಂತ ಆದಿ ಮಾನವ ಅಂತ ಹೇಳ್ತಾರೆ. ಇಲ್ಲಿ ಒಂದೆಡೆ ವಾಸ ಮಾಡುವಂತಹ ಒಂದು ಪ್ರವೃತ್ತಿಯನ್ನ ಯಾವಾಗ ಜೀವನವನ್ನ ಪ್ರಾರಂಭ ಮಾಡಿದ್ನಲ್ವಾ, ಅದಕ್ಕೆ ಹೊಂದಿಕೊಳ್ಳುತ್ತಾ ಆತನಿಗೆ ತನ್ನ ಗ್ರಾಮದ ಬಗ್ಗೆ ಮೋಹ ಉಂಟಾಯ್ತು. ಅಂದ್ರೆ ಇದು ನನ್ನ ಗ್ರಾಮ, ನಾನಿರುವಂತ ಸ್ಥಳ, ಇಲ್ಲಿ ನಾನು ಇರುವಂತ ಈ ನೆಲವನ್ನ ರಕ್ಷಣೆ ಮಾಡ್ಬೇಕು, ಇದು ಒಂದು ಪವಿತ್ರವಾಗಿರುವಂತ ನನ್ನ ಹೊಣೆ ಎನ್ನುವಂತ ಒಂದು ಭಾವನೆ ಬೆಳೀತಾ ಹೋಯ್ತು ಆ ಮನುಷ್ಯನಲ್ಲಿ. ಅದಾದ ನಂತರ ಏನಾಯ್ತು, ಗ್ರಾಮಗಳು ಒಂದುಗೂಡ್ಬಿಟ್ಟು ಅನೇಕ ಗ್ರಾಮಗಳು ಸೇರ್ಬಿಟ್ಟು ಒಂದು ರಾಜ್ಯವಾಯ್ತು. ಆ ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾಯ್ತು. ಆ ಸಾಮ್ರಾಜ್ಯವಾದಾಗ ಏನಾಯ್ತು, ದೇಶಭಕ್ತಿ ಮೂರ್ತ ರೂಪ ತಳೆಯಿತು. ಅಂದ್ರೆ ಒಂದು ದೇಶಭಕ್ತಿ ಅನ್ನುವಂಥದ್ದು ಒಂದು ಮೂರ್ತ ರೂಪ. ಅಮೂರ್ತ ಅಂದ್ರೆ ಕಾಣದೇ ಇರುವಂತ, ಕಣ್ಣಿಗೆ ಕಾಣದೇ ಇರುವಂತ. ಮೂರ್ತ ಅಂದ್ರೆ ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ಅದು ಬೆಳಿತಾ ಹೋಯ್ತು. ಜೊತೆಗೆ ದೇಶ ಸೇವೆ ಈಶ ಸೇವೆಗೆ ಸಮವಾಯಿತು. ಅಂದ್ರೆ ದೇಶ ಸೇವೆ ಅಂದ್ರೆ ಈಶ ಅಂದ್ರೆ ಏನು, ಈಶ್ವರ, ದೇವರ ಸೇವೆ ಎನ್ನುವಂತ ಒಂದು ಭಾವನೆ ಬೆಳಿತಾ ಹೋಯ್ತು. ಹುಟ್ಟಿದ ನೆಲ ತಾಯ್ನಾಡಿನ ಸ್ಥಾನಕ್ಕೇರಿಸಿ, ಅಂದ್ರೆ ಹುಟ್ಟಿದ ನೆಲ ತಾಯ್ನಾಡಿನ ಸ್ಥಾನಕ್ಕೇರಿತ. ಅಂದ್ರೆ ಹುಟ್ಟಿದಂತ ನೆಲ ಏನಾಯ್ತು, ನನ್ನ ತಾಯ್ನಾಡು, ನನ್ನ ಜನ್ಮ ನೀಡಿದಂತ ನಾಡು ಎನ್ನುವಂತ ಒಂದು ಸ್ಥಾನಕ್ಕೆ ಏರಿತು. ಜೊತೆಗೆ ನಾವು ದೇಶದ ಸಾಧನೆಗಳನ್ನ ಅರಿತುಕೊಂಡಾಗ ಅದರ ಬಗ್ಗೆ ಹೆಮ್ಮೆ ಪಡುವುದು ಸಹಜವಲ್ವೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಒಂದು ಉತ್ತರವನ್ನ ಕೊಡ್ತಾರೆ. ಮುಂದುವರೆದ ಭಾಗವನ್ನ ನೋಡ್ತಾ ಹೋಗೋಣ. ಭರತ ಖಂಡ ನೋಡಿ, ಇಲ್ಲಿ ಒಂದು ಭರತ ಖಂಡ, ಹಿಂದೂಸ್ತಾನ್, ಇಂಡಿಯಾ, ಜಂಬೂ ದ್ವೀಪ, ಇದ್ರ ಬಗ್ಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶವನ್ನ ಭಾರತ ಎಂಬುದಾಗಿ ಕರೆಯಲಾಗುತ್ತಿತ್ತಲ್ಲ, ಕರೆಯಲಾಗುತ್ತಿದೆ ಕೂಡ, ಕರೆಯಲಾಗುವುದು ಕೂಡ. ಆಯ್ತಾ, ಯಾವತ್ತೂ ಕೂಡ ನಮ್ಮ ಭಾರತವನ್ನ, ನಮ್ಮ ದೇಶವನ್ನ ಭಾರತ ಅಂತಾನೇ ಕರಿಬೇಕು. ಯಾವುದೇ ರೀತಿಯಾಗಿ ಬೇರೆ ಹೆಸರುಗಳಿಂದ ಕರೆಯುವಂತ ಒಂದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಭಾರತ ಭಾರತನೇ ಅಲ್ವಾ. ಇಲ್ಲಿ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಗೊತ್ತೇ? ಅಂದ್ರೆ ಹೇಗ್ ಬಂತು ನಮ್ಮ ಭಾರತ ಅನ್ನುವಂತ ಹೆಸರು ಬರ್ಲಿಕ್ಕೆ ಅಂದ್ರೆ ಒಂದು ಕಾರಣ ಇರುತ್ತಲ್ವಾ. ಪುರಾಣಗಳ ಪ್ರಕಾರ ಹೋದಾಗ, ಅಂದ್ರೆ ಪುರಾಣಗಳ ಪ್ರಕಾರ ಅಂದ್ರೆ ಹಲವಾರು ಪುರಾಣಗಳ ಪ್ರಕಾರ ನಾವು ಹೋದಾಗ ಏನಾಗುತ್ತಂದ್ರೆ, ಋಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದ. ಅಂದ್ರೆ ಯಾರ ಮಗ ಇವನು? ಭರತ ಅನ್ನುವಂಥವನು ಋಷಭನಾಥನ ಓರ್ವ ಅಂದ್ರೆ ರಾಜ, ಓರ್ವ ಅಂದ್ರೆ ಒಬ್ಬ ರಾಜನಿದ್ದನಂತೆ, ಅಂದ್ರೆ ರಾಜನಿದ್ದ ಕತೆ. ಆಯ್ತಾ. ಭರತನು ಆಳಿದ ನಾಡು ಭರತ ಖಂಡ, ಭರತ ವರ್ಷ, ಇದು ಭಾರತ ದೇಶ ಎನಿಸಿತು. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಅಂದ್ರೆ ಬಹುಮುಖ್ಯವಾದಂತ ಪ್ರಶ್ನೆ ಇದು. ಋಷಭನಾಥನ ಹಿರಿಯ ಮಗ ಯಾರು? ಭರತ. ಯಾರ ಮಗ? ಋಷಭನಾಥನ ಹಿರಿಯ ಮಗ ಭರತ. ಈತ ಓರ್ವ ರಾಜ, ಅಂದ್ರೆ ಒಬ್ಬ ರಾಜ ಅಂತ ಹೇಳಲಿಕ್ಕೆ ಓರ್ವ ಅಂತ ಬಳಸ್ತಾ ಇದ್ದಾರೆ. ಈ ಭರತನು ಆಳಿದಂತ, ಅಂದ್ರೆ ಭರತನು ಆಳ್ವಿಕೆಯನ್ನ ಮಾಡಿದಂತ ಒಂದು ನಾಡಿಗೆ ಏನಂತ ಕರೆದ್ರು? ಭರತ ಖಂಡ, ಭರತ ಖಂಡ ಅಂತ ಕರೆದ್ರು. ಜೊತೆಗೆ ಭರತ ವರ್ಷ ಅಂತ ಕೂಡ ಕರಿತಾ ಹೋದ್ರು. ಇದನ್ನ ಭಾರತ ದೇಶ ಆಯ್ತು. ಸುಮಾರು 3000 ವರ್ಷಗಳ ಹಿಂದೆ, ಎಷ್ಟು ಸಾವಿರ ವರ್ಷಗಳ ಹಿಂದೆ? 3000 ವರ್ಷಗಳ ಹಿಂದೆ, ಅಂದ್ರೆ 3000 ವರ್ಷಗಳ ಹಿಂದೆ ಇರುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ. ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು. ಅಂದ್ರೆ ಒಂದು 3000 ವರ್ಷಗಳ, ನೋಡಿ ಬರೀ 3 ವರ್ಷ ಅಲ್ಲ, 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು, ಅಂದ್ರೆ ಪರ್ಷಿಯಾ ಎನ್ನುವಂತ ಒಂದು ದೇಶದ ಜನರು ಯಾರ ಒಂದು ಸಂಪರ್ಕಕ್ಕೆ ಬರ್ತಾರೆ? ಸಿಂಧೂ ನದಿ ಬಯಲಿನಲ್ಲಿದ್ದಂತಹ ಜನರ ಸಂಪರ್ಕಕ್ಕೆ ಬರ್ತಾರೆ. ಇಲ್ಲಿ ಪರ್ಷಿಯನ್ನರು ಅವರನ್ನ ಹಿಂದೂ ಅಂತ ಕರೆದ್ರು. ಈಗ್ಲೂ ಕೂಡ ಹಿಂದೂನೇ ನಾವು ಅಲ್ವಾ, ಇಲ್ಲಿ ಹಿಂದೂ ಅಂತ ಕರೆದ್ರು. ಈ ಒಂದು ಹಿಂದೂ ಅಂತ ಕರೆದ್ರಿಂದ ಮುಂದೇನಾಯ್ತು, ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ, ಅಂದ್ರೆ ಯಾವ ಯಾವ ಒಂದು ದೇಶದವರು, ಬೇರೆ ಬೇರೆ ಜನಾಂಗದವರು ಯಾವ ರೀತಿ ಸಂಪರ್ಕಕ್ಕೆ ಬರ್ತಾ ಹೋದ್ರು, ಅವರು ತಮ್ಮದೇ ಆಗಿರುವಂತಹ ಒಂದು ಬೇರೆ ಬೇರೆ ಹೆಸರುಗಳಿಂದ ಕರೀಲಿಕ್ಕೆ ಶುರು ಮಾಡಿದ್ರು. ಯಾವ್ದನ್ನ? ನಮ್ಮ ಭಾರತ ದೇಶವನ್ನ. ನೋಡಿ, ಇಲ್ಲಿ ಪರ್ಷಿಯನ್ನರು ಅಂದ್ರೆ ಪರ್ಷಿಯಾ ದೇಶದವರು ಯಾವಾಗ ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕವನ್ನ ಹೊಂದಿದ್ರು, ಅವಾಗ ಏನಂತ ಕರೆದ್ರು ಭಾರತವನ್ನ?
ಹಿಂದೂ ಅಂತ ಕರೆದ್ರು. ಅದಾದ ನಂತರ ಗ್ರೀಕರು ಭಾರತಕ್ಕೆ ಸಂಪರ್ಕಕ್ಕೆ ಬಂದಾಗ ಅವ್ರ ಬಾಯಲ್ಲಿ ಹಿಂದೂ ಎನ್ನುವಂತ ಪದ ಬರ್ತಾನೆ ಇರ್ಲಿಲ್ಲ. ಯಾರ ಬಾಯಲ್ಲಿ? ಗ್ರೀಕರ ಬಾಯಲ್ಲಿ. ಅದಕ್ಕೋಸ್ಕರ ಏನ್ ಮಾಡಿದ್ರು ಅವರು? ಆ ಹಿಂದೂ ಎನ್ನುವಂತ ಪದವನ್ನ ಇಂಡು ಮಾಡ್ಬಿಟ್ರು. ಆ ಹಿಂದೂ ಅನ್ನುವಂತ ಪದವನ್ನ ಏನ್ ಮಾಡಿದ್ರು ಗ್ರೀಕರು? ಇಂಡು ಆಯ್ತದು. ಹಾಗೆಯೇ ಸಿಂಧೂ ನದಿಯು ನೋಡಿ, ಸಿಂಧೂ ನದಿಯು ಏನಾಯ್ತು ಮುಂದೊಂದಿನ? ಇಂಡಸ್ ಆಯ್ತು. ನೋಡಿದ್ರಾ, ನಮ್ಮ ಒಂದು ಭಾರತ ದೇಶಕ್ಕೆ ಎಷ್ಟೆಲ್ಲ ಇತಿಹಾಸ ಇದೆ. ನಮ್ಮ ಭಾರತ ನಮ್ಮ ಹೆಮ್ಮೆ. ಆದ್ರೆ ಆ ನಮ್ಮ ಭಾರತ ನಮ್ಮ ಹೆಮ್ಮೆ ಎನ್ನುವಂತ ನಾವು ಹೇಳ್ಕೊಳ್ತಾ ಇದೀವಲ್ವಾ, ನಮ್ಮ ಒಂದು ಭಾರತ ನಮ್ಮ ಹೆಮ್ಮೆ ಅಲ್ವಾ. ಆದ್ರೆ ಬೇರೆ ಬೇರೆ ದೇಶದವರು, ಬೇರೆ ಬೇರೆ ಜನಾಂಗದವ್ರು ಏನ್ ಮಾಡ್ತಾ ಹೋದ್ರು? ನಮ್ಮ ಭಾರತ ದೇಶವನ್ನ ತಮಿಗ್ ಹೇಗ್ ಬೇಕೋ ಹಾಗೆ ಕರ್ಕೊಳ್ತಾ ಹೋದ್ರು. ನೋಡಿ, ಗಮನಿಸ್ಬೇಕು ನಾವಿಲ್ಲಿ. ಏನ್ ಮಾಡಿದ್ರು? ಇಲ್ಲಿ ಪರ್ಷಿಯನರ್ ಬಂದ್ರು, ಅವ್ರ ಏನಂತ ಕರೆದ್ರು? ಹಿಂದೂ ಅನ್ನುವಂಥದ್ದನ್ನ. ಇಲ್ಲಿ ಪರ್ಷಿಯನರ್ ಬಂದ್ಬಿಟ್ಟು ಏನ್ ಮಾಡಿದ್ರು? ಮೊದ್ಲು ಇಲ್ಲಿ ಪರ್ಷಿಯನರು ಜನಸಂಪರ್ಕ ಏನೇ ಸಿಂಧೂ ಬಯಲಿನಿದ್ದಂತ ಜನಸಂಪರ್ಕವನ್ನ ಒಂದಂತ್ರ ಏನ್ ಮಾಡಿದ್ರು? ಅವ್ರನ್ನ ಹಿಂದೂ ಅಂತ ಕರೆದ್ರು. ಅದಾದ ನಂತರ ಏನ್ ಮಾಡಿದ್ರು? ಗ್ರೀಕರು ಭಾರತದ ಜನರೊಂದಿಗೆ ಸಂಪರ್ಕಕ್ಕೆ ಬಂದ್ರು. ಅವ್ರ ಬಾಯಲ್ಲಿ ಹಿಂದೂ ಎನ್ನುವಂತ ಪದ ಬರ್ತಾ ಇರ್ಲಿಲ್ಲ. ಅದಕ್ಕೆ ಏನ್ ಮಾಡಿದ್ರು? ಅವರು ಇಂಡು ಮಾಡ್ಬಿಟ್ರು. ಜೊತೆಗೆ ಸಿಂಧೂ ನದಿ ಅನ್ನುವಂಥದ್ದು ಬರ್ತಾ ಇರ್ಲಿಲ್ಲ. ಅದಕ್ಕೆ ಏನ್ ಮಾಡ್ಬಿಟ್ರು? ಇಂಡಸ್ ಮಾಡ್ಬಿಟ್ರು. ನೋಡಿದ್ರಾ? ಇಲ್ಲಿ ಮುಂದೆ ನೋಡ್ತಾ ಹೋಗೋಣ. ಹಾಗೆ ಇಲ್ಲಿ ಮಹಮ್ಮದೀಯರ ನೋಡಿ, ಮಹಮ್ಮದೀಯರ ಒಂದು ಆಕ್ರಮಣದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬಂತು. ಮಹಮ್ಮದೀಯರೇನ ಆಕ್ರಮಣ ಮಾಡಕ್ ಶುರು ಮಾಡಿದ್ರಲ್ವಾ, ಅವಾಗ ಹಿಂದೂ ಎನ್ನುವಂತ ಪದ ಮತ್ತೆ ಬಳಕೆಗೆ ಬರ್ತದೆ. ಅದಾದ ನಂತರ ಅವರು ಈ ದೇಶವನ್ನ ಹಿಂದೂಸ್ತಾನ್ ಮಾಡ್ಬಿಟ್ರು. ನೋಡಿ, ಏನೆಲ್ಲಾ ಒಂದು ಬದಲಾವಣೆಗಳು ಆಗ್ತಾ ಹೋದ್ವು ಅನ್ನುವಂಥದ್ದನ್ನ ಗಮನಿಸ್ಬೇಕು. ಅವರು ಹಿಂದೂ ಪದವನ್ನ ಮತ್ತೆ ಬಳಕೆಗೆ ತಂದ್ರು. ಅದಕ್ಕೇನ್ ಸೇರ್ಸಿದ್ರು? ಮತ್ತೆ ಹಿಂದೂಸ್ತಾನ್ ಮಾಡ್ಬಿಟ್ರು. ಇಲ್ಲಿಯ ಜನರು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಅಂತೇಳಿ ಕರೀಲಾಯ್ತು. ಅಂದ್ರೆ ನಮ್ಮ ಒಂದು ಹಿಂದೂ ಧರ್ಮ ಅಂತೇಳಿ ಕರೀಲಾಯ್ತು. ಅದಾದ ನಂತರ ಆಂಗ್ಲರ ಪ್ರಭಾವ, ನಿಮಗೆ ಗೊತ್ತಲ್ವಾ? ಆಂಗ್ಲರ ಪ್ರಭಾವ ಅವಾಗ್ಲೂ ಇತ್ತು, ಇವಾಗ್ಲೂ ಇದೆ ಅಲ್ವಾ. ಈ ಒಂದು ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶವನ್ನ ಇಂಡಿಯಾ ಮತ್ತು ಹಿಂದೂ ಧರ್ಮದ ಒಂದು ಏನ್ ಹೇಳ್ತಾ ಹೋದ್ರಿ ಇಲ್ಲಿ? ಹಿಂದೂ ಧರ್ಮದ ಹಿಂದೂಯಿಸಂ. ನೋಡಿ, ಹಿಂದೂ ಧರ್ಮದ ಒಂದು ಹಿಂದೂಯಿಸಂ ಎನ್ನುವಂತ ಮಾತನ್ನ ಕರಿತಾ ಹೋದ್ರು. ಅವ್ರ ಏನ್ ಮಾಡ್ತಾ ಹೋದ್ರು? ಹಿಂದೂಯಿಸಂ ಅನ್ನುವಂತ ಒಂದು ಪದದಲ್ಲಿ ಅವರು ಕರಿತಾ ಹೋಗ್ತಾ ಬಂದ್ರು. ಅದನ್ನ ಗಮನಿಸ್ಬೇಕು ನಾವು. ನೋಡಿ, ಇಲ್ಲಿ ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಏನಾಯ್ತು? ಇಂಡಿಯಾ ಆಯ್ತು. ಈಗಲೂ ಕೂಡ ನಮ್ ದೇಶ ಯಾವ್ದಂತ ಕೇಳಿದ್ರೆ ಏನ್ ಮಾಡ್ತೀವಿ ನಾವು? ಇಂಡಿಯಾ ಅಂತ ಹೇಳ್ತೀವಿ. ತಪ್ಪು. ಇಂಡಿಯಾ ಅಂತ ಯಾವತ್ತೂ ಹೇಳ್ಬೇಡಿ. ನಮ್ಮ ದೇಶ ಯಾವುದು? ಭಾರತ. ನಮ್ಮ ದೇಶ ಯಾವುದು? ಭಾರತ ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಭಾರತದ ಭವ್ಯತೆಯನ್ನ ತೆರೆದಿಟ್ಟ ಯುರೋಪಿಯನ್ನರು. ನೋಡಿ, ಭಾರತದ ಒಂದು ಭವ್ಯತೆಯನ್ನ ಅಂದ್ರೆ ನಮ್ಮ ಒಂದು ಸಾಮ್ರಾಜ್ಯ, ನಮ್ಮ ಒಂದು ಭವ್ಯತೆ, ನಮ್ಮ ಒಂದು ಭಾರತ ಏನು ಹೆಮ್ಮೆ ಅಂತ ಹೇಳ್ತಾ ಇದ್ವಲ್ಲ ನಾವು, ನಮ್ಮ ಭಾರತದ ಹೆಮ್ಮೆ ಎನ್ನುವಂತ ಪದವನ್ನ, ನಮ್ಮ ಒಂದು ಭವ್ಯತೆಯನ್ನ ಅಂದ್ರೆ ನಮ್ಮಲ್ಲಿ ಏನೆಲ್ಲಾ ಇತ್ತು ಅಲ್ವಾ, ನಮ್ಮ ಒಂದು ಪ್ರಾಚೀನ ಭವ್ಯತೆಯನ್ನ ಜಗತ್ತಿಗೆ ತೋರಿಸಿಕೊಳ್ಳಕ್ಕೆ ಕೆಲವೊಂದು ವಿದ್ವಾಂಸರು, ಕೆಲವೊಂದು ಆಂಗ್ಲ ಒಂದು ವಿದ್ವಾಂಸರು ಕಾರಣೀಭೂತರು ಕೂಡ ಆಗಿದ್ರು. ಇಲ್ಲಿ ನೋಡ್ತಾ ಹೋಗೋಣ. ಅಂತವರಲ್ಲಿ ವಿಲಿಯಂ ಜೋನ್ಸ್ ಜೂನಿಯರ್ ಎನ್ನುವಂತವನು ಪ್ರಮುಖನಾಗಿ. ನೋಡಿ, ಈ ಒಂದು ಆಂಗ್ಲರ ಒಂದು ವಿದ್ವಾಂಸರಾಗಿರಂತ ಯಾರು? ಇನ್ನೊಬ್ಬ ಅಂತವರಲ್ಲಿ ಒಬ್ಬ ವ್ಯಕ್ತಿ ಯಾರು? ವಿಲಿಯಂ ಜೋನ್ಸ್ ಜೂನಿಯರ್. ವಿಲಿಯಂ ಜೋನ್ಸ್ ಜೂನಿಯರ್ ಎನ್ನುವಂತ ಒಬ್ಬ ವ್ಯಕ್ತಿ. ಇವನು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ಮತ್ತು ಮೇಧಾವಿ ಸಂಸ್ಕೃತ ಕಲಿತ ಅಂದ್ರೆ ಇವನೊಂದು ಏನಾಗಿದ್ದ? ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ಆಗಿದ್ದ, ಮೇಧಾವಿಯಾಗಿದ್ದ. ಜೊತೆಗೆ ಇವನ್ ಏನ್ ಮಾಡ್ದ? ಸಂಸ್ಕೃತವನ್ನ ಕಲಿತ. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಜೋನ್ಸ್ ನುಡಿದ. ನೋಡಿ, ನಮ್ಮ ಸಂಸ್ಕೃತ ಭಾಷೆ ನಮ್ಗೆಲ್ಲಾ ಖುಷಿ ಆಗುತ್ತೆ. ಇಲ್ಲಿ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂದ್ರೆ ಯಾವ್ದು ಕೂಡ ಸರಿಸಮ ಇಲ್ಲ, ಅದ್ಭುತವಾಗಿದೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾನೆ. ಯಾರು? ಆಂಗ್ಲ ಒಂದು ವಿದ್ವಾಂಸನಾಗಿರುವಂತಹ ವಿಲಿಯಂ ಜೋನ್ಸ್ ಜೂನಿಯರ್ ಎನ್ನುವಂತ ಒಬ್ಬ ವ್ಯಕ್ತಿ. ಜೊತೆಗೆ ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ
ಸಂಸ್ಥೆಯೊಂದನ್ನ ಸ್ಥಾಪಿಸಿದ. ನೋಡಿ, ಭಾರತದ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡ್ಬೇಕು ಅನ್ನುವಂತ ಒಂದು ಮನೋಭಾವದಿಂದ ಅಂದ್ರೆ ಮನೋಭಾವನೆಯಿಂದ ಏನ್ ಮಾಡ್ತಾನ ಅವನು, ಒಂದು ಸಂಸ್ಥೆಯನ್ನ ಹುಟ್ಟು ಹಾಕ್ತಾನೆ, ಅಂದ್ರೆ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾನೆ. ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನ ಪ್ರಕಟಿಸಿತು. ನೋಡಿ, ಗಮನಿಸ್ಬೇಕು ನಾವು ಇಲ್ಲಿ. ಆಂಗ್ಲ ಒಂದು ವಿದ್ವಾಂಸನಾಗಿರುವಂತಹ ವಿಲಿಯಂ ಜೋನ್ಸ್ ಜೂನಿಯರ್ ಏನ್ ಮಾಡ್ತಾನೆ, ಅವನೊಬ್ಬ ಕೋರ್ಟಿನ ನ್ಯಾಯಾಧೀಶ ಆಗಿದ್ದ, ಮೇಧಾವಿಯಾಗಿದ್ದ. ಈತ ಏನ್ ಮಾಡ್ತಾನೆ, ಸಂಸ್ಕೃತವನ್ನ ಕಲಿತಾನೆ. ಜೊತೆಗೆ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತೇಳಿ ಹೇಳ್ತಾನೆ, ಅಂದ್ರೆ ಅದ್ಭುತ ಅನ್ನುವಂತ ಮಾತನ್ನ ಹೇಳ್ತಾನೆ. ಅದಾದ ನಂತರ ಏನ್ ಮಾಡ್ತಾನೆ, ಭಾರತದ ಸಾಹಿತ್ಯವನ್ನ ಅಧ್ಯಯನ ಮಾಡುವಂತ ಸಲುವಾಗಿ ಏನ್ ಮಾಡ್ತಾನೆ, ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾನೆ. ಆ ಒಂದು ಸಂಸ್ಥೆಯ ಮೂಲಕವಾಗಿ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನ ಪ್ರಕಟಣೆ ಮಾಡ್ತಾನೆ. ಅಂದ್ರೆ ಏನ್ ಭಗವದ್ಗೀತೆ ಇತ್ತಲ್ವಾ, ಅದನ್ನ ಏನ್ ಮಾಡ್ತಾನೆ, ಇಂಗ್ಲಿಷ್ ಭಾಷಾಂತರ ಅಂದ್ರೆ ಇಂಗ್ಲಿಷ್ ನಲ್ಲಿ ಒಂದು ಭಾಷಾಂತರಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಇದು ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡಂತಹ ಮೊದಲ ಕೃತಿ. ನೋಡಿ, ಏನ್ ಭಗವದ್ಗೀತೆ ಇದೆ ಅಲ್ವಾ, ಈ ಭಗವದ್ಗೀತೆ ಎನ್ನುವಂತ ಒಂದು ಕೃತಿ ಸಂಸ್ಕೃತದಿಂದ ಇರುವಂತದ್ದು. ಇದು ಇಂಗ್ಲಿಷ್ಗೆ ತರ್ಜುಮೆಗೊಂಡಂತಹ ಮೊದಲ ಕೃತಿ. ನೋಡಿ, ಮೊಟ್ಟ ಮೊದಲ ಬಾರಿಗೆ ಒಂದು ಭಗವದ್ಗೀತೆಯನ್ನ ಇಂಗ್ಲಿಷಿಗೆ ತರ್ಜುಮೆಗೊಳಿಸಿದಂತಹ ಒಬ್ಬ ಆಂಗ್ಲ ಒಂದು ವಿದ್ವಾಂಸ ಅಂತ ಕೇಳ್ಬೋದು ಪ್ರಶ್ನೆ. ಯಾರವರು? ವಿಲಿಯಂ ಜೋನ್ಸ್ ಜೂನಿಯರ್ ಎನ್ನುವಂಥದ್ದನ್ನ ನೆನ್ಪಿಟ್ಕೋಬೇಕು. ಜೊತೆಗೆ ಭಾರತದ ಸಾಹಿತ್ಯವನ್ನ ಅಧ್ಯಯನ ಮಾಡುವಂತ ಸಲುವಾಗಿ ಏನ್ ಮಾಡ್ತಾನೆ, ಒಂದ್ ಸಂಸ್ಥೆಯನ್ನ ಹುಟ್ಟಾಕ್ತಾನೆ. ಆ ಸಂಸ್ಥೆ ಮೂಲಕ ಏನ್ ಮಾಡ್ತಾನೆ, ಭಗವದ್ಗೀತೆಯನ್ನ ಒಂದು ಇಂಗ್ಲಿಷ್ಗೆ ಭಾಷಾಂತರಿಸ್ತಾನೆ. ವಿಲಿಯಂ ಜೋನ್ಸ್ ಜೂನಿಯರ್ ಶಕುಂತಲಾ ಮುಂತಾದ ಸಂಸ್ಕೃತ ಕೃತಿಗಳನ್ನ ಇಂಗ್ಲಿಷ್ ನಲ್ಲಿ ಸಿದ್ಧಗೊಳಿಸಿದ. ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಸಂಸ್ಕೃತಿಯ ಅಧ್ಯಯನ ಮುಂದುವರಿಸಿದ್ರು. ಅಂದ್ರೆ ಇದೇ ಕಾಲದಲ್ಲಿ 50 ಉಪನಿಷತ್ತುಗಳು ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗಳಿಗೆ ಅನುವಾದಗೊಂಡು. ನೋಡಿ, ಗಮನಿಸ್ಬೇಕು ನಾವಿದ್ನ, ಈ ಪದವನ್ನ ಗಮನಿಸ್ಬೇಕು ನಾವು ಈಗ. ಏನಂದ್ರೆ ವಿಲಿಯಂ ಜೋನ್ಸ್ ಜೂನಿಯರ್ ಏನ್ ಮಾಡ್ತಾನೆ, ಶಕುಂತಲಾ ಎನ್ನುವಂತ ಮುಂತಾದ ಸಂಸ್ಕೃತ ಕೃತಿಗಳನ್ನ ಇಂಗ್ಲಿಷ್ ನಲ್ಲಿ ಸಿದ್ಧಗೊಳಿಸ್ತಾನೆ. ಅಂದ್ರೆ ಇಂಗ್ಲಿಷ್ ನಲ್ಲಿ ಸಿದ್ಧಗೊಳಿಸ್ತಾನೆ. ಮುಂದೆ ಏನಾಗುತ್ತೆ, ಇದು ಇಂಗ್ಲಿಷ್ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರಿಗೆ ಏನಾಗುತ್ತೆ, ಭಾರತೀಯ ಸಂಸ್ಕೃತಿಯ ಅಧ್ಯಯನವನ್ನ ಮುಂದುವರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಏನು ಪ್ರಾರಂಭ ಮಾಡಿದ್ಯಾರು? ವಿಲಿಯಂ ಜೋನ್ಸ್ ಜೂನಿಯರ್. ವಿಲಿಯಂ ಜೋನ್ಸ್ ಜೂನಿಯರ್ ಯಾವ ರೀತಿಯಾಗಿ ನಮ್ಮ ಒಂದು ಭಾರತದ ಸಾಹಿತ್ಯವನ್ನ ಅಧ್ಯಯನ ಮಾಡಕ್ಕೆ ಪ್ರಾರಂಭ ಮಾಡಿದ್ನೋ, ಅದಾದ ನಂತರ ಏನ್ ಮಾಡ್ತಾರೆ, ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು. ಯಾರು? ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಏನ್ ಮಾಡ್ತಾರೆ, ನಮ್ಮ ಭಾರತೀಯ ಸಂಸ್ಕೃತಿಯ ಅಧ್ಯಯನವನ್ನ ಮುಂದುವರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಆ ಮುಂದುವರಿಸುವಂತ ಪ್ರಯತ್ನದಲ್ಲಿ ಇದೇ ಕಾಲದಲ್ಲಿ, ಅಂದ್ರೆ ಮುಂದುವರಿಸ್ತಾ ಇರ್ತಾರಲ್ಲ ಅದೇ ಕಾಲದಲ್ಲಿ 50 ಉಪನಿಷತ್ತುಗಳು, ಒಂದಲ್ಲ ಎರಡಲ್ಲ 50 ಉಪನಿಷತ್ತುಗಳು ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗಳಿಗೆ ಅನುವಾದಗೊಳ್ತವೆ. ಅದನ್ನ ಗಮನಿಸ್ಬೇಕು ನಾವು. ಇಲ್ಲಿ ಏನಾಯ್ತು, ವಿಲಿಯಂ ಜೋನ್ಸ್ ಜೂನಿಯರ್ ಏನ್ ಮಾಡ್ದ, ಒಂದು ಭಗವದ್ಗೀತೆಯನ್ನ ಯಾವ ರೀತಿಯಾಗಿ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದ್ನೋ, ಅಂದ್ರೆ ಇಂಗ್ಲಿಷ್ಗೆ ಭಾಷಾಂತರಿಸಿದ್ನೋ, ಇಲ್ಲಿ ಏನಾಗುತ್ತೆ, ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಏನ್ ಮಾಡ್ತಾರೆ ಅಂದ್ರೆ ಸಂಸ್ಕೃತಿಯನ್ನ, ಅಂದ್ರೆ ಭಾರತೀಯ ಸಂಸ್ಕೃತಿಯ ಒಂದು ಅಧ್ಯಯನವನ್ನ ಮುಂದುವರಿಸ್ಬಿಟ್ಟು ಏನ್ ಮಾಡ್ತಾರೆ, 50 ಉಪನಿಷತ್ತುಗಳನ್ನ ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗಳ ಅನುವಾದವನ್ನ ಮಾಡ್ತಾರೆ. ಇಷ್ಟು ಒಂದು ಗಮನಿಸ್ಕೊಂಡಿರ್ಬೇಕು. ಇಲ್ಲಿ ಪ್ರಾಚೀನ ಭಾರತ ಒಂದು ನಕ್ಷೆನ ಕೊಟ್ಟಿದ್ದಾರೆ, ಅದನ್ನು ಗಮನಿಸ್ತಾ ಹೋಗ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರ ಒಂದು ವಿಷಯವನ್ನ. ಭ ಎಂದರೆ ಬೆಳಕು, ಜ್ಞಾನವೆಂಬ ಬೆಳಕಿನಲ್ಲಿ ರಥ ಅಂದ್ರೆ ಆಸಕ್ತರಾಗಿರುವ ಭೂಮಿ, ದೇಶ ಭಾರತ. ಆ ಪರಂಪರೆಯಲ್ಲಿ ಇರುವ ನಾವು ಭಾರತೀಯರು. ನೋಡಿ, ಎಷ್ಟು ಚಂದ ಕೊಟ್ಟಿದ್ದಾರೆ, ಎಷ್ಟು ಸುಂದರವಾಗಿ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಸ್ಥಳಗಳನ್ನ ಕೊಟ್ಟಿದ್ದಾರೆ. ಭೂಪಟದಲ್ಲಿ ನೀಡಿರುವಂತಹ ಪ್ರಾಚೀನ ಸ್ಥಳ ನಾಮಗಳನ್ನ ಗಮನಿಸಿ. ಇವು ಆ ಕಾಲದ ಶಾಸನಗಳಲ್ಲಿ ಕಂಡು ಬರ್ತವೆ. ಅಂದ್ರೆ ಹೆಚ್ಚಿನ ಸ್ಥಳ ಮತ್ತು ನಾಮಗಳು ಬದಲಾಗಿವೆ. ಉದಾಹರಣೆ, ಮಗಧ ಏನಾಗಿದೆ, ಬಿಹಾರ. ಇಲ್ಲಿ ಕಳಿಂಗ ಏನಾಗಿದೆ, ಒರಿಸ್ಸಾ. ಚೇರ ಅನ್ನುವಂಥದ್ದು ಕೇರಳ. ಇಂದ್ರಪ್ರಸ್ಥ ಎನ್ನುವಂಥದ್ದು ದೆಹಲಿ. ಪ್ರಯಾಗ ಎನ್ನುವಂಥದ್ದು ಅಲಹಾಬಾದ್. ಆದ್ರೆ ಕೆಲವು ಇಂದಿಗೂ ಉಳಿದುಕೊಂಡಿವೆ. ಉದಾಹರಣೆ, ಕಾಶ್ಮೀರ, ನೇಪಾಳ, ಕೈಲಾಸ, ಕುರುಕ್ಷೇತ್ರ, ಅಯೋಧ್ಯ, ಕಾಶಿ, ಮಥುರಾ ಸ್ಥಳ ನಾಮಗಳು ಏನಾಗಿವೆ,
ಯಾವುದೇ ರೀತಿಯಾಗಿ ಬದಲಾಗದೆ ಅಂದ್ರೆ ವಿದ್ಯಮಾನಕ್ಕೆ ಕಾಲ ಕಾಲಕ್ಕೆ ನಡೆದಿದೆ ಅಂದ್ರೆ ಇದೇ ರೀತಿಯಾಗಿ ಬದಲಾಗ್ಸಿಲ್ಲ, ಈಗಲೂ ಕೂಡ ನಡೀತಾ ಇದೆ. ಉದಾಹರಣೆಗೆ ನೋಡಿ, ಮದ್ರಾಸ್, ಚೆನ್ನೈ, ಪ್ರಯಾಗ, ಅಲಹಾಬಾದ್, ಬರೋಡಾ, ವಡೋದರ, ಮುಂಬೈ, ಬೊಂಬಾಯಿ, ಇಂತಹ ವಿದ್ಯಮಾನದ ಅರಿವನ್ನ ಮೂಡಿಸುವಂತಹ ಉದ್ದೇಶದಿಂದ ಪರಿಚಯಾತ್ಮಕವಾಗಿ ಈ ಒಂದು ಭೂಪಾಠದಲ್ಲಿ ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನು ಗಮನಿಸ್ಬೇಕು ನೀವು. 6ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರವನ್ನ ನೋಡ್ತಾ ಹೋಗ್ಬೇಕು ನಾವು. ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದಂತ ಅದ್ಭುತ ಕೊಡುಗೆ, ಅಂದ್ರೆ ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಒಂದು ಕೊಡುಗೆ ಏನಾಯ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಅಶೋಕನ ಶಿಲಾಲೇಖಗಳಲ್ಲಿ ಅಂಕೆಗಳನ್ನ ವಿಪುಲವಾಗಿ ಬಳಸಲಾಗಿದೆ. ಅಂದ್ರೆ ಅಶೋಕನ ಒಂದು ಶಿಲಾಲೇಖಗಳಲ್ಲಿ ಅಂದ್ರೆ ಲೇಖನಗಳಲ್ಲಿ ಅಂತ ಬಳಸ್ಬೋದು. ಆ ಲೇಖನಗಳಲ್ಲಿ ಏನಾಗಿದೆ, ಅಂಕೆಗಳನ್ನ ವಿಪುಲವಾಗಿ ಅಂದ್ರೆ ಹೆಚ್ಚಾಗಿ ಬಳಸಲಾಗಿದೆ. ಇವು 2300 ವರ್ಷಗಳಷ್ಟು ಹಿಂದಿನವು. ಎಷ್ಟು ವರ್ಷಗಳ ಹಿಂದಿನವು? 2300 ವರ್ಷಗಳಷ್ಟು ಹಿಂದಿನವು. ಇದಾದ 1000 ವರ್ಷಗಳ ಮೇಲೂ ಕೂಡ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕೆಗಳು ಬಳಕೆಗೆ ಬಂದಿರ್ಲಿಲ್ಲ. ಗಮನಿಸ್ಬೇಕು ನಾವು. ಇದಾದ 1000 ವರ್ಷಗಳ ಮೇಲೂ ಕೂಡ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕೆಗಳು ಬಳಕೆಗೆ ಬಂದಿರ್ಲಿಲ್ಲ. ಅಂಕೆಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದಂತ ಕೊಡುಗೆಗಳು. ನೋಡಿ, ಗಮನಿಸ್ಬೇಕು ನಾವಿಲ್ಲಿ, ಮುಖ್ಯವಾಗಿ ಗಮನಿಸ್ಬೇಕು. ನಮ್ಮ ಪ್ರಾಚೀನ ಭಾರತೀಯರು ನೀಡಿದಂತ ಅಂದ್ರೆ ಒಂದು ಗಣಿತಕ್ಕೆ ನೀಡಿದಂತ ಕೊಡುಗೆಗಳು ಅಂದ್ರೆ ನಮ್ಮ ಪ್ರಾಚೀನ ಭಾರತೀಯರು ಅಂದ್ರೆ ನಮ್ಮ ಒಂದು ಪೂರ್ವಜರು ಅಂತ ಹೇಳ್ಬೋದು. ನಮ್ಮ ಒಂದು ಪ್ರಾಚೀನ ಕಾಲದ ಭಾರತೀಯರು ಏನ್ ಮಾಡಿದ್ರು, ಅಂಕೆಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಕೂಡ ನಮ್ಮ ಒಂದು ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದಂತ ಕೊಡುಗೆ ಅಂತ ಹೇಳ್ಬೋದು. ಇಲ್ಲಿ ಶನ ಅಥವಾ ಸೊನ್ನೆಯನ್ನ ಮೊತ್ತ ಮೊದಲು ನೋಡಿ, ಗಮನಿಸಿಲ್ಲಿ, ಶನ ಅಥವಾ ಸೊನ್ನೆಯನ್ನ ಮೊತ್ತ ಮೊದಲು ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದಂತಹ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತೆ. ನೋಡಿ, ಸೊನ್ನೆ ಕಂಡಿಡ್ದವ್ರು ಯಾರನ್ನ? ನಮ್ಮ ಭಾರತೀಯರು. ಅದನ್ನ ನೆನಪಲ್ಲಿ ಇಟ್ಕೋಬೇಕು. ಜೊತೆಗೆ ಗಣಿತಕ್ಕೆ ನಮ್ಮ ಒಂದು ಪ್ರಾಚೀನ ಭಾರತೀಯರ ಕೊಡುಗೆಗಳು ಯಾವ್ದಂದ್ರೆ ಅಂಕೆಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಕೂಡ ನಮ್ಮ ಭಾರತೀಯರು ನೀಡಿದಂತ ಕೊಡುಗೆ. ಜೊತೆಗೆ ಶನ ಅಥವಾ ಸೊನ್ನೆಯನ್ನ ಮೊತ್ತ ಮೊದಲು ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದಂತಹ ಕೀರ್ತಿ ಯಾರಿಗೆ ಸಲ್ಲುತ್ತಂದ್ರೆ ನಮ್ಮ ಭಾರತೀಯರಿಗೆ ಸೇರುತ್ತೆ. ಅದಕ್ಕೋಸ್ಕರ ಪಾಠದ ಹೆಸರು ಗಮನಿಸ್ಬೇಕು ನಾವು, ಭಾರತ ನಮ್ಮ ಹೆಮ್ಮೆ ಎನ್ನುವಂಥದ್ದನ್ನ ಗಮನಿಸ್ಬೇಕು. ಇಲ್ಲಿ ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಬಗೆಹರಿತು. ಅಂದ್ರೆ ಸೊನ್ನೆ ಬಳಕೆಯನ್ನ ಮಾಡೋದ್ರಿಂದ ಲೆಕ್ಕಾಚಾರ ಎನ್ನುವಂಥದ್ದು ತೊಡಕು ಅಂದ್ರೆ ಒಂದು ತೊಂದರೆ ಬಗೆಹರಿತು. ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟದ್ದು. ನೋಡಿ, ಇಲ್ಲಿ ಏನು ಗಮನಿಸ್ಬೇಕು ನಾವು, ಇಲ್ಲಿ ಗಮನಿಸ್ಬೇಕಾಗಿದ್ದಿಷ್ಟೇ, ಭೂಮಿ ದುಂಡಾಗಿದೆ ನೋಡಿ. ಜೊತೆಗೆ ಇಲ್ಲಿ ಏನ್ ಮಾಡ್ತಾ ಇದಾರೆ, ಭೂಮಿ ದುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ. ನೋಡಿ, ಸೂರ್ಯನ ಸುತ್ತ ಏನ್ ಮಾಡುತ್ತೆ, ಭೂಮಿ ಸುತ್ತುತ್ತೆ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಸೂರ್ಯನ ಸುತ್ತ ಏನ್ ಮಾಡುತ್ತೆ, ಭೂಮಿ ಪರಿಭ್ರಮಿಸುತ್ತೆ ಎಂದು ಭಾರತೀಯ ವಿಜ್ಞಾನಿ ಯಾರು ತಿಳಿಸ್ಕೊಟ್ರು ನಮ್ಗೆ? ಆರ್ಯಭಟ. ಗೊತ್ತಾಯ್ತಾ? ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನ ಎತ್ತಿ ಹಿಡಿದ ಕೀರ್ತಿ ಸಲ್ಲುವುದು ಕೊಪರ್ನಿಕಸ್ ಎಂಬಾತನಿಗೆ. ನೋಡಿ, ಕೊಪರ್ನಿಕಸ್ ಹೆಸರೇನು ಹೇಳೋದು ಕಷ್ಟ ಆಗುತ್ತೆ ಕೆಲವೊಂದ್ಸರಿ ನಿಮ್ಗೆ ಅಲ್ವಾ. ಕೊಪರ್ನಿಕಸ್ ಗಮನಿಸ್ಬೇಕು, ಇದು ನೆನಪಲ್ಲಿ ಇಟ್ಕೊಳ್ಬೇಕು ಕೂಡ. ಈ ಒಂದು ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನ ಎತ್ತಿ ಹಿಡಿದಂತ ಕೀರ್ತಿ ಅಂದ್ರೆ ಹೌದು ಎನ್ನುವಂತ ಒಂದು ವಾದವನ್ನ ಎತ್ತಿ ಹಿಡಿದಂತ ಕೀರ್ತಿ ಯಾರಿಗ್ ಸಲ್ಲುತ್ತೆ ಅಂದ್ರೆ ಕೊಪರ್ನಿಕಸ್ ಎನ್ನುವಾತನಿಗೆ ಸಲ್ಲುತ್ತೆ. ಇವನಿಗಿಂತ 10 ಶತಮಾನದ ಹಿಂದಿನವನು ಆರ್ಯಭಟ. ನೋಡಿ, ಗಮನಿಸಿ ಇಲ್ಲಿ, ಇದಕ್ಕಿಂತ ಎಷ್ಟು ಶತಮಾನ? 10 ಶತಮಾನದ ಹಿಂದಿನವ್ರು ಯಾರು? ಆರ್ಯಭಟ ಎನ್ನುವಂತವ್ರು. ಗಮನಿಸ್ಬೇಕು. ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನ ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದ್ರು. ನೋಡಿ, ಭಾರತೀಯ ಒಂದು ನಾವಿಕರಿಗಾಗಿ ಏನ್ ಮಾಡಿದ್ರು, ಒಂದು ನಕ್ಷೆಯನ್ನ ಸಿದ್ಧಪಡಿಸಿದ್ರು.
ಎಲ್ಲಿ? ಉಜ್ಜಯಿನಿಯಲ್ಲಿ ಸಿದ್ಧಪಡಿಸಿದ್ರು. ಇಂಥದೊಂದು ನಕಾಶೆಯನ್ನ ಬಳಸಿಯೇ 15ನೇ ಶತಮಾನದಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋಡ ಗಾಮ ಭಾರತದ ಪಶ್ಚಿಮ ತೀರವನ್ನ ಮುಟ್ಟಿದ. ಗಮನಿಸ್ಬೇಕು ನಾವು. ಇಲ್ಲೇನಾಗ್ಬಿಡುತ್ತಂದ್ರೆ ಯಾರು ವಾಸ್ಕೋಡ ಗಾಮ ಬಂದ ಭಾರತಕ್ಕೆ ಅನ್ನೋಂಥದ್ದೊಂದೇ ಗೊತ್ತಾಗುತ್ತೆ ವಿನಃ, ಆದ್ರೆ ಅದನ್ನ ಮೊದಲು ಮಾಡಿದಂತವ್ರು ಯಾರು? ನಮ್ಮ ಭಾರತೀಯರು. ನಮ್ಮ ಭಾರತೀಯ ನಾವಿಕರು ಏನ್ ಮಾಡಿದ್ರು? ರೇಖಾಂಶ ನಕ್ಷೆಯನ್ನ ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದ್ರು. ಇಂಥದೊಂದು ನಕಾಶೆಯನ್ನ ಬಳಸ್ಕೊಂಡ್ಬಿಟ್ಟು ಏನ್ ಮಾಡ್ದ? 15ನೇ ಶತಮಾನದಲ್ಲಿ ಪೋರ್ಚುಗೀಸ್ ನಾವಿಕ ಆಗಿರುವಂತಹ ಯಾರು? ವಾಸ್ಕೋಡ ಗಾಮ ಭಾರತದ ಪಶ್ಚಿಮ ತೀರವನ್ನ ಮುಟ್ಟಲಿಕ್ಕೆ ಸಾಧ್ಯವಾಯಿತು. ಓಕೆನಾ? ಗಮನಿಸ್ಬೇಕು. ಅದಕ್ಕೆ ಹೇಳಿದ್ದು ಪರಿಷ್ಕೃತಗೊಂಡಿರುವಂತ ಪಠ್ಯ ಪುಸ್ತಕ ಇದು. ಭಾರತೀಯರು ಇನ್ನಷ್ಟು ಕೊಡುಗೆಗಳು ಅಂದ್ರೆ ಕೆಲವೊಂದು ಭಾರತೀಯರ ಒಂದು ಕೊಡುಗೆಗಳೇನು ಅಂತದನ್ನ ಕೊಟ್ಟಿದ್ದಾರೆ, ತುಂಬಾ ಡಿಟೇಲ್ ಆಗಿ ಕೊಟ್ಟಿದ್ದಾರೆ, ದಯವಿಟ್ಟು ಗಮನಿಸ್ಬೇಕು. ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯವನ್ನ ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದವರು ಯಾರು? ಭಾರತೀಯ ವಿಜ್ಞಾನಿ ಬೋಧಾಯನ ಎನ್ನುವಂತ ವ್ಯಕ್ತಿ ಭಾರತೀಯ ವಿಜ್ಞಾನಿ. ಯಾರು? ಈ ಪೈಥಾಗೋರಸ್ ಪ್ರಮೇಯ ಅಂತೇಳಿ ನಾವು ಓದ್ಕೊಂಡ್ ಬರ್ತಾ ಇದ್ವಿ ನಾವು 10ನೇ ತರಗತಿಲಿ ಬಂದ ತಕ್ಷಣ ಈ ಪೈಥಾಗೋರಸ್ ಪ್ರಮೇಯ ಅಂತ ಬರ್ತಾ ಹೋಗುತ್ತೆ. ಇನ್ನು ಬೇರೆ ಬೇರೆ ತರಗತಿಗಳು ಕೂಡ ಈ ಪೈಥಾಗೋರಸ್ನ ಪ್ರಮೇಯ ಎನ್ನುವಂಥದ್ದು ಬರ್ತಾ ಹೋಗುತ್ತೆ. ಇದನ್ನ 2 ಶತಮಾನಗಳ ಮೊದ್ಲೇ, ಎಷ್ಟು ಶತಮಾನಗಳ ಮೊದ್ಲೇ? 2 ಶತಮಾನ ಯಾರು ಗೊತ್ತಿದ್ದು? ನಮ್ಮ ಒಂದು ಭಾರತ ದೇಶದ ಒಂದು ವಿಜ್ಞಾನಿಯಾಗಿರುವಂತಹ ಬೋಧಾಯನ ಎನ್ನುವಂಥವ್ರು ಗುರುತಿಸು. ಜೊತೆಗೆ ವಸ್ತುವಿನ ಅವಿಭಾಜ್ಯ ಕಣವಾದಂತಹ ಅಣುವನ್ನ ಕಣಾದ ಎಂಬ ಭಾರತೀಯ ವಿಜ್ಞಾನಿ ಗುರುತಿಸಿದ 27 ಶತಮಾನಗಳಷ್ಟು ಹಿಂದೆ ಪ್ರತಿಪಾದಿಸಿದ್ರು. ಗೊತ್ತಾಯ್ತಾ? ಈ ಒಂದು ಉಳಿದಂತ ಭಾಗವನ್ನ ಮುಂದಿನ ತರಗತಿಯಲ್ಲಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ಇಷ್ಟು ತಿಳಿಸಿದಂತ ವಿಚಾರವನ್ನ ನೀವು ದಯವಿಟ್ಟು ನೋಡ್ತಾ ಹೋಗಿ, ಮತ್ತೊಮ್ಮೆ ರೀಕಾಲ್ ಮಾಡ್ತಾ ಹೋಗಿ, ಪುನರಾವರ್ತನೆ ಮಾಡ್ತಾ ಹೋಗಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ತರಗತಿಯಲ್ಲಿ ಉಳಿದಂತ ವಿಚಾರವನ್ನ ತಿಳಿಸ್ಕೊಡುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ. ದಯವಿಟ್ಟು ತರಗತಿಯನ್ನ ಸ್ಕಿಪ್ ಮಾಡದೆ ನೋಡಿ. ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ, ತುಂಬಾ ಮುಖ್ಯವಾದಂತ ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ಇನ್ನಷ್ಟು ಹೊಸ ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಬರೀ ಪಾಠವಾಗಿಯೇ ಓದ್ಕೊಳ್ತಾ ಹೋಗ್ಬಾರ್ದು. ಪಾಠದಲ್ಲಿರುವಂತಹ ವಿಷಯವನ್ನ ತುಂಬಾ ಸ್ಪಷ್ಟವಾಗಿ ಅದನ್ನ ಒಂದು ರೀತಿ ಚರ್ಚಾಸ್ಪದವಾಗಿ ತಿಳ್ಕೊಳ್ತಾ ಹೋಗ್ಬೇಕು ನಾವು. ನಮ್ಮ ಭಾರತದ ಒಂದು ಇತಿಹಾಸವನ್ನ ಸುಮ್ನೆ ಓದೋದಲ್ಲ, ಅದನ್ನ ತಿಳ್ಕೊಳ್ತಾ ಚರ್ಚಾಸ್ಪದವಾಗಿ ಹೇಗಿತ್ತು ನಮ್ಮ ಭಾರತ, ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಅಂದ್ರೆ ನಮ್ಮ ಭಾರತೀಯರ ಕೊಡುಗೆಗಳು ಏನೇನಾಗಿದೆ ಅನ್ನುವಂಥದ್ದನ್ನ ಕುಲಂಕುಷವಾಗಿ ನಾವು ಗಮನಿಸ್ತಾ ಹೋಗ್ಬೇಕು. ಅದನ್ನ ನೆನಪಲ್ಲಿ ಇಟ್ಕೊಳ್ತಾ ಹೋಗ್ಬೇಕು. ಆಗಿದ್ದಾಗ ಮಾತ್ರ ನಮ್ಮ ಒಂದು ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕತೆಯನ್ನ ಪಡ್ಕೊಳ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ವಿಚಾರದಲ್ಲಿ ಭೇಟಿಯಾಗೋಣ. ಧನ್ಯವಾದ.